ಓಕೆ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರು ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗಳು ಹೊಸ ಯೂಟ್ಯೂಬರ್ಗೆ ಹಾಗೂ ಸುಮಾರು ಜನ ಯೂಟ್ಯೂಬರ್ಸ್ಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೆ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಅಪ್ಲೈ ಮಾನಿಟೈಸೇಷನ್ ಅಪ್ಲೈ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಲೈ ಏನಕ್ಕೆ ಬರುತ್ತೆ ಅಂತಂದರೆ ಗುರು, ನಿನ್ಗೇನಾರ ಗುರು ನಿಂಗೇನೋ ಕಾಪರೇಟ್ ಕ್ಲೈಮ್ನ ಬಂದಿದೆ, ಕಾಪರೇಟ್ ಸ್ಟ್ರೈಕ್ನ ಬಂದು ನಿಂಗೇನಾದ್ರು ಮಾನಿಟೈಸೇಷನ್ ಡಿಸೇಬಲ್ ಆಗಿದ್ದರೆ ಅವಾಗ ಏನು ಮಾಡುತ್ತೆ, ನಿಮಗೆ ಅಪ್ಲೈ ಅಂತ ತೋರಿಸುತ್ತೆ ಗುರು. ಮಾನಿಟೈಸೇಷನ್ ಅಪ್ಲೈ ಆಗಿದ್ರೆ ಎಷ್ಟು ದಿನ ಒಳಗೆ ಕಾಯಬೇಕು, ಉಡ್ಸ್ ಕಂಟೆಂಟ್ ನೀನು ನಿಮ್ಮ ಚಾನಲಲ್ಲಿ ಯಾವುದಿದು ಬಂದಿದ್ರೆ ನಿಮಗೆ ಅಪ್ಲೈ ಅಂತ ತೋರಿಸುತ್ತೆ ಗುರು. ಅಪ್ಲೈನ ಮಾಡೋದ್ರಿಂದ ಏನು ಬೆನಿಫಿಟ್ ಗುರು, ಎಷ್ಟು ದಿನ ಕಾಯಬೇಕು? ಅಪ್ಲೈ ಅಂತ ಅಂದರೆ ನೀವು ಈಗ ಏನೋ ಒಂದು ಇದು ಮಾಡಿರ್ತೀರ, ಪುನಃ ಮಾನಿಟೈಸೇಷನ್ ಆಫ್ ಆಗುತ್ತೆ, ಪುನಃ ಅಪ್ಲೋಡ್ ಮಾಡ್ಬೋದಾ ಅಂದರೆ ಅಪ್ಲೈ ಮಾಡ್ಬೋದಾ ಅನ್ನೋದೇ ಎಲ್ಲ ಡೌಟ್ ಇರುತ್ತೆ ಗುರು. ಹೌದು ಗುರು, ನಿಮ್ಗೆ ಅಪ್ಲೈ ಮಾಡ್ಬೋದು ಗುರು. ಅದು ಏನು ಮಾಡಿದೆ ಗುರು, 30 ಡೇಸ್ ನಿಮಗೆ ಟೈಮ್ ಇರುತ್ತೆ ಗುರು ಅಪ್ಲೈ ಮಾಡೋಕ್ಕೆ. ನಿಮಗೆ 30 ದಿವಸಕ್ಕಿಂತ ಮಾಡೋಕ್ಕಾಗಲ್ಲ, 30 ದಿನ ಆದ್ಮೇಲೆ ಅಪ್ಲೈನ ಮಾಡ್ಬೋದು ಗುರು. ಅದು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದ ಎಕ್ಸ್ಪ್ಲೈನ ಕೊಡ್ತೀನಿ ಗುರು. 30 ದಿನಗಳಲ್ಲಿ ನಿಮ್ಮ ಚಾನಲಲ್ಲಿ ಏನೇ ಇದ್ರು ಗುರು, ಒಂದು 30 ಈಗ ನಿಮಗೆ ಯಾವುದೋ ಒಂದು ಇದು ಬಂದಿರುತ್ತೆ, ಅದು 90 ಡೇಸ್ ಹಂಗೆ ಇರುತ್ತೆ ಗುರು, ಅದು ಸ್ಟ್ರೈಕ್ ಹೋಗಿರಲ್ಲ. ಬಟ್ ಏನೋ ಒಂದು ಆಗಿರುತ್ತೆ, ಇಲ್ಲ ಏನೋ ಮಿಸ್ ಆಗಿ ನೀನೇ ಆಫ್ ಮಾಡಿಬಿಟ್ಟಿರ್ತೀಯ. ಈಗ ಮಾನಿಟೈಸೇಷನ್ ಮಿಸ್ ಆಗಿ ಏನೋ ಅಂದ್ಬಿಟ್ಟು ಆಫ್ ಮಾಡಿದ್ರೆ ಅದು ಬೇರೆ ರೀತಿ ಆಗುತ್ತೆ, ಆವಾಗ ನಿಮ್ಗೆ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ಬಟ್ ಅವಾಗ ಅಪ್ಲೈ ಯಾವ ರೀತಿ ಮಾಡೋದು ಅಂತ ಎಲ್ಲ ಯೂಟ್ಯೂಬಲ್ಲಿ ಹೇಳ್ಬಿಡಿ. ಏನು ತಲೆ ಕೆಡಿಸ್ಕೊಬೇಡ ಫ್ರೆಂಡ್ಸ್, ಏನು ತಲೆ ಬಿಗೋಲ್ಲ. ಕಷ್ಟಪಟ್ಟು ಮಾಡಿರ್ತೀರ, ಒಂದು ಸ್ವಲ್ಪ ಯಾಕೆ ಯೋಚನೆ ಮಾಡ್ತೀರಾ? ಈಗ ಮಾನಿಟೈಸೇಷನ್ ಆಫ್ ಆಗೋದಕ್ಕೆ ಏನು ಗಾಬರಿ ಮಾಡೋಕೆ ಹೋಗಬೇಡಿ. ಪುನಃ ಅಪ್ಲೈ ಮಾಡಿ, 30 ಡೇಸ್ ಆದಮೇಲೆ ಅಪ್ಲೈ ಮಾಡ್ಕೊಂಡು ಆರಾಮಾಗಿ ಆನ್ ಮಾಡ್ಕೋಬೋದು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಅಪ್ಲೈ ಆಗೋಯ್ತಲ್ಲ ಗುರು, ಇನ್ನೀಗ ಅರ್ನಿಂಗೇ ಆಗಲ್ಲ, ಸ್ಟಾರ್ಟ್ ಆಗಲ್ಲ, ಅಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ, 10 ವರ್ಷದಿಂದ ಮಾಡ್ತಾಯಿದ್ದೀನಿ, 5 ವರ್ಷದಿಂದ ಕಷ್ಟಪಟ್ಟಿದ್ದೀನಿ, 2 ವರ್ಷ ಕಷ್ಟಪಟ್ಟಿದ್ದೀನಿ ಅಂತ ನಾನು ಹೇಳೋದು ಒಂದೇ ಫ್ರೆಂಡ್ಸ್. ನಿಮ್ದು ಏನೇ ತಪ್ಪಿದ್ರು ಫ್ರೆಂಡ್ಸ್ ಅಲ್ಲೆಲ್ಲ ತಿದ್ಕೊಂಡು ಪುನಃ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಯಾವುದೇ ಗಾಬರಿ ಪಡ್ಬೇಕಾಗೋದು ಅಗತ್ಯ ಹೊಸ ಯೂಟ್ಯೂಬರ್ಗೆ. ಸುಮ್ಮನೆ ಎಲ್ಲ ಗಾಬರಿ ಪಡ್ಕೊಬಿಡ್ತೀಯ ಗುರು, ಏನು ಮಾಡೋಕ್ಕಾಗಲ್ಲ ಗುರು ಅಂತ. ಅದಕ್ಕೆ ಹೇಳ್ತಿದ್ದೆ ಅಪ್ಲೈ ಮಾಡೋದು. ಅಪ್ಲೈ ಯಾವ ರೀತಿ ಮಾಡೋದು ಅಂತ ವೀಡಿಯೋನ ಹಾಕಿರ್ತೀನಿ ಗುರು. ನಿಮಗೆ ಅಪ್ಲೈ ಹೆಂಗೆ ಅಂತ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ನನಗೂ ಬಂದಿದ್ದು ಸಮಸ್ಯೆ ಫ್ರೆಂಡ್ಸ್, ಅದಕ್ಕೆ ಫ್ರೆಂಡ್ಸ್ ನಾನು ನಿಮಗೆ ವೀಡಿಯೋನ ಮಾಡ್ತಾ ಇರೋದು. ಏನು ತಲೆ ಕೆಡಿಸ್ಕೊಬೇಡಿ. ಇವತ್ತು ನಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಬಟ್ ನೀವು ಈ ರೀತಿ ಮಾಡ್ಕೋಬೇಕು, ಯಾವ ರೀತಿ ಅದನ್ನ ಪ್ರೊಸೀಜರ್ ಮಾಡೋದು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ಅಪ್ಲೈ ಮಾಡೋದು ಅಂತ, ಅಪ್ಲೈ ಅಂತ ಹೆಂಗಿರುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಅಪ್ಲೈಗೆ ಹೋಗೋದಾ ಹೆಂಗೆ ಅಂತ ನೋಡ್ಕೊಂಡು ವಿಡಿಯೋನ ಬರೋಣ. ವಿಡಿಯೋ ನೋಡ್ಕೊಂಡ್ಮೇಲೆ ನಿಮ್ಗೆ ಏನು ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀವಿ. ಬನ್ನಿ. ಮೊದಲಿಗೆ YT ಸ್ಟುಡಿಯೋ ಅದನ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ಲ್ಲಿ ಹೋಗ್ಬಿಟ್ಟು ಈ ಥರ ಇಂಟರ್ಫೇಸ್ ಇರುತ್ತೆ. ನೆಕ್ಸ್ಟ್ ನೋಡ್ಬೋದು, ಅಲ್ಲಿ ಮಾಮೂಲಿ ಮಾನಿಟೈಸೇಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಟಿಪ್ ಮಾಡೋದಕ್ಕೆ ನಿಮಗೆ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ, ಒಂದು ಸ್ವಲ್ಪ ಲೋಡ್ ಆಗುತ್ತೆ, ನೆಟ್ ಸ್ಲೋ ಹೇಳಿದೆ. ಈಗ ಕ್ಲಿಕ್ ಮಾಡೋದಕ್ಕೆ ₹1 ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು. ಮಾನಿಟೈಸೇಷನ್, ಚಾನಲ್ ಮಾನಿಟೈಸೇಷನ್ ನೋಡಿ. ರಿವ್ಯೂಟ್ ಕಂಟಿನ್ಯೂ ಬಂದರೆ ಈ ಥರ ಬಂದಿರುತ್ತೆ ನಿಮಗೆ. ನೋಡಿ ಎಷ್ಟನೇ ತಾರೀಕು ಅಂತ 30 ಡೇಸ್ ಮೇಲೆ ಅಪ್ಲೈ ಮಾಡ್ಬೇಕಂತ ಇಲ್ಲಿ December 28 ನನಗೆ ಅಪ್ಲೈ ಮಾಡಿ ಅಂತ ಕೊಟ್ಟಿದ್ರು. ವಾಟ್ ಟೈಮಲ್ಲಿ ಕೌಂಟ್ ಆಗೈತೆ ಇಲ್ಲಿ ನೋಡ್ತಾ ಇರ್ಬೋದು. ಅಪ್ಲೈ ಅಂತ ಕೆಳಗಡೆ ಇರುತ್ತೆ, ಅಪ್ಲೈ ಮೇಲೆ ಕ್ಲಿಕ್ನ ಮಾಡ್ಬೇಕು ನೀವು. ಅಪ್ಲೈ ಏನಂತ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡೋಕೆ ನೋಡಿ. ಈ ಕ್ಲಿಕ್ನ ಮಾಡ್ತೀನಿ ನೋಡ್ಕೊಳ್ಳಿ ಇವಾಗ. ಓಕೆ, ಇವಾಗ ಅಪ್ಲೈ ಮೇಲೆ ಮಾಡ್ತಾ ಇದ್ದೀನಿ. ಮಾಡಿದೆ ನೋಡಿ, ಸ್ವಲ್ಪ ಲೋಡ್ ಆಗ್ತೈತೆ. ಯುವರ್ ಅಪ್ಲಿಕೇಶನ್ ಈಸ್ ಅಂಡರ್ ರಿವ್ಯೂ ಅಂತ ಬರ್ತೈತೆ. ಬಟ್ ನನ್ನ ಅಪ್ಲಿಕೇಶನ್ ಇವಾಗ ನಾನು ಕಳಿಸಿದ್ದೀನಿ, ಯೂಟ್ಯೂಬರ್ ಚೆಕ್ ಮಾಡಬೇಕಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. 30 ಡೇಸ್ ಒಳಗೆ ಅಂದರೆ 20 ಡೇಸ್ ತಗೊಳ್ಳಲ್ಲ, 24 hours ಒಳಗೆ ನಿಮಗೆ ಡಿಸಿಷನ್ನ ಹೇಳ್ತಾರೆ. ಸುಮ್ಮನೆ 30 ಡೇಸ್ ಒಳಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಓಕೆ ಗೈಸ್, ಈಗ ನೋಡಿದ್ರಲ್ಲ ಗೈಸ್, ನೀವು ಗೈಸ್ ಈ ರೀತಿ ಇರುತ್ತೆ ಗೈಸ್ ಅಪ್ಲೈ ಮಾಡೋದು ಗೈಸ್. ಈ ಥರ ಇದು ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಗೈಸ್. ಅವರು ಏನು ಮಾಡ್ತಾರೆ ಗೈಸ್, ವಿದಿನ್ ನಿಮಗೆ ಒಂದು 30 ಡೇಸ್ ಅವ್ರಿಗೂ ಟೈಮ್ ತೊಗೊಳ್ತಾರೆ ಗೈಸ್. ನಿಮ್ಮದು ಅಂಡರ್ ರಿವ್ಯೂವಲ್ಲಿ ಇರ್ತದೆ ಫ್ರೆಂಡ್ಸ್. ಅಂಡರ್ ರಿವ್ಯೂ ಅಂತ 30 ಡೇಸ್ ಟೈಮ್ ತೊಗೊಂಡು ಅಪ್ಲೈ ನಿಮ್ದೆಲ್ಲ ಚೆಕ್ ಮಾಡ್ತಾರೆ ಫ್ರೆಂಡ್ಸ್. ನಿಮಗೆ ಯೂಟ್ಯೂಬಲ್ಲಿ ನೀವು ಏನೇನು ಮಿಸ್ಟೇಕ್ ಏನೋ ಮಾಡಿದ್ದೀರಾ ಫ್ರೆಂಡ್ಸ್, ಏನಾರು ಮಾಡಿದ್ದೀರಾ ಅಂದ್ಬಿಟ್ಟು ನಿಮ್ದೆಲ್ಲ ಚೆಕ್ ಮಾಡ್ತಾರೆ ಫ್ರೆಂಡ್ಸ್. ನೀವು ಪರ್ಫೆಕ್ಟಾಗಿ ಎಲ್ಲ ಕ್ಲಿಯರಾಗಿ ನಿಮ್ದು ಏನು ತಪ್ಪಿಲ್ಲ ಫ್ರೆಂಡ್ಸ್, ನೀವು ಏನು ಮಾಡೇ ಇಲ್ಲ, ಕರೆಕ್ಟಾಗಿ ಎಲ್ಲ ನೀಟಾಗಿದೆ ಅಂತ ಅಂದರೆ 30 ಡೇಸ್ ಆಯ್ತಲ್ಲ, ಪುನಃ ನಿಮಗೆ ಅಪ್ಲೈ ಆಪ್ಷನ್ ಬರುತ್ತೆ. ಯಾರು ಹೆದರ್ಕೋಬೇಕಿಲ್ಲ. ಬಟ್ ಅಪ್ಲೈ ಬಂದಷ್ಟಕ್ಕೆ ನೀವು ಅಪ್ಲೈನ ಮಾಡ್ಬೋದು ಆರಾಮಾಗಿ. ನಿಮ್ಮ ಟ್ಯಾಬಲ್ಲಿ ಬಂದಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನೋಡಿದ್ರೆ ಫ್ರೆಂಡ್ಸ್ ಈ ಥರ ಟ್ಯಾಬಲ್ಲಿ ಬಂದಿರುತ್ತೆ. ಬಟ್ ಅಲ್ಲೂ ಬಂದಿರುತ್ತೆ ನಿಮ್ಗೆ YT ಸ್ಟುಡಿಯೋ ಬಂದಿರುತ್ತೆ. ಬಟ್ ಮಾಮೂಲಿ ಡೆಸ್ಕ್ಟಾಪ್ ಸೈಡಲ್ಲೂ ಬಂದಿರುತ್ತೆ ಫ್ರೆಂಡ್ಸ್. ಅಲ್ಲೂ ಹೋಗಿ ನೀವು ಬೇಕಾದ್ರೆ ಅನ್ನೇಬಲ್ ಮಾಡ್ಕೋಬೋದು, ಇಲ್ಲೂ ಹೋಗಿ ಅನ್ನೇಬಲ್ ಮಾಡ್ಕೋಬೋದು. ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಅಲ್ಲಿ ಹೋಗಿ ಅನ್ನೇಬಲ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡಿ. ಯಾರು ಭಯ ಪಡಿಸ್ಕೊಂಗಿಲ್ಲ, ಅಪ್ಲೈ ಮಾಡ್ಬೋದು. ನೀವು ಎಷ್ಟು ಟೈಮ್ ಬೇಕಾದ್ರೂ ಮಾಡ್ಬೋದು, 1 ಟೈಮ್ 2 ಟೈಮ್ ಅಂತಲ್ಲ, ನೀವು ಲೈಫ್ ಲಾಂಗು ಅಪ್ಲೈನ ಮಾಡ್ತಾ ಇರ್ಬೋದು. ಅಪ್ಲೈ ಮಾಡೋದ್ರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ, ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಿದ್ದೀನಿ. ಅದಕ್ಕೆ ಫ್ರೆಂಡ್ಸ್ ಇದು ಕಷ್ಟಪಟ್ಟು ವೀಡಿಯೋನ ಮಾಡ್ತಾ ಇರೋದು. ಬಟ್ ಈ ವಿಡಿಯೋನ ಸ್ವಲ್ಪ ನಿಮಗೆ ಹೊಸ ಯೂಸ್ಫುಲ್ ಆದರೆ, ಹೊಸ ಯೂಟ್ಯೂಬರ್ ನೋಡ್ತಾ ಇರೋರಿಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ನಿಮ್ಗೆ ಏನು ಸಹಾಯ ಇದ್ರು ನನ್ನ ಕೈಯಿಂದ ಬರ್ತೀನಿ, ನಮ್ಮ ಚಾನಲ್ ಕಡೆಯಿಂದ ಏನು ಸಹಾಯ ಬೇಕೋ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್ ಕರ್ನಾಟಕ ಗಂಟೆ ಮತ್ಲಾವ್, ಟೇಕ್ ಕೇರ್, ಬೈ ಬೈ, ಸಿ ಯು. ಅಭಿ ಲೋಕಲ್ ಕನ್ನಡ ಅಭಿ ರ್ಯಾಪರ್. ದಯವಿಟ್ಟು ರೆಡ್ ಕಲರ್ ಬಟನ್ ಕೆಳಗಡೆ ಇರೋ ಒತ್ತಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮತ್ಲಾವ್. ಓಕೆ, ಬಾಯ್ ಬಾಯ್.